ನಮಸ್ಕಾರ ಕರುನಾಡು ನನ್ನ ಪುಟ್ಟ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬಾನು. ಇವತ್ತು ಕೈವಾರ ಅಲ್ಲಿ ಒಂದ್ ಮದ್ವೆದು ಮೇಕಪ್ ಇತ್ತು. ಸೊ ಹೋಗೋಣ ಅಂತ ನಾನು ನಮ್ಮೂರ್ಗೆ ಹೇಳ್ದೆ, ಅವರು ಡ್ರಾಪ್ ಮಾಡ್ತೀನಿ ಅಂತ ಬಂದ್ರು. ನಾವು ಹೋಗ್ತಾ ಇದ್ದು 1:30ಗೆ. ಆದ್ರೆ ಅಲ್ಲಿ ಮಂಜು ಮಾತ್ರ ಇನ್ನು 5 ಗಂಟೆ 6 ಗಂಟೆ ತರ ಇತ್ತು ಬೆಳಗಿನ ಜಾವ. ಅಷ್ಟೊಂದು ಮಂಜು ಬಿದ್ಬಿಟ್ಟಿತ್ತು. ಇನ್ನು ಚಳಿಗೆ ಬಿಸಿ ಬಿಸಿ ಏನಾದ್ರು ತಿನ್ನೋಣ ಅಂತ ಮಸಾಲ್ ಪುರಿ ಮತ್ತೆ ಎಗ್ ಪಪ್ಸ್ ತಿಂದ್ವಿ. ಆಮೇಲೆ ಅವರು ನನ್ನನ್ನ ಚೌಟ್ರಿ ಹತ್ರ ಬಿಟ್ರು. ನಾನು ಅವ್ರಿಗೂ ಒಂದ್ ಬಾಯ್ ಹೇಳಿ ಥ್ಯಾಂಕ್ಸ್ ಹೇಳಿ ಚೌಟ್ರಿ ಒಳಗಡೆ ಹೋದೆ. ನಾನಂತೂ ಬೇಗನೆ ಹೋಗ್ಬಿಟ್ಟಿದ್ದೆ. ನಾವು ಹೋಗಿ ಅವ್ರಿಗೆ ವೇಟ್ ಮಾಡ್ಬೇಕು, ಅವ್ರು ನಮಗ್ ವೇಟ್ ಮಾಡೋದಲ್ಲ ಅಂತ ನನ್ ಪಾಲಿಸಿ ಅದು. ಸೊ ಬೇಗ ಹೋಗಿ ವೇಟ್ ಮಾಡ್ಕೊಂಡಿದ್ದೆ. ಅವರು ಬಂದ್ರು ಅಷ್ಟರೊಳಗಡೆ ನಮ್ದು ಮೇಕಪ್ ಎಲ್ಲ ಮುಗಿಸ್ಕೊಂಡ್ವಿ ಬೇಗ ಬೇಗ. ಆಮೇಲೆ ನಾವು ಕೆಳಗಡೆ ಬಂದ್ವಿ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ. ನಾನ್ ಕೆಳಗಡೆ ಬಂದ್ ನೋಡಿದ್ರೆ ನಮ್ ಶಿರೀಷಾ ಬಂದ್ಬಿಟ್ಟಿದ್ದಾಳೆ ಮದ್ವೆಗೆ. ನನಗ್ ಗೊತ್ತಿಲ್ಲ ಅವ್ರ ರಿಲೇಟಿವ್ಸ್ದು ಅವ್ರು ಹುಡ್ಗದೆ ಅಂತ. ಅವಳು ಮದ್ವೆಗ್ ಬಂದಿದ್ ಶಾಕ್ ಒಂದ್ ಕಡೆ ಆದ್ರೆ ನಮ್ ರಿಲೇಟಿವ್ಸ್ ಕೂಡ ಬಂದ್ಬಿಟ್ಟಿದ್ದಾರೆ. ನನಗೆ ಯಾರನ್ನ ಮಾತಾಡ್ಸ್ಬೇಕು ಯಾರನ್ನ ಬಿಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಳು ನೋಡಿದ್ರೆ ಎಲ್ಲಾರ್ನು ಮಾತಾಡ್ಸ್ತಿದ್ದಾಳೆ, ನಾನ್ ಮಾತ್ರ ಸೈಲೆಂಟ್ ಆಗಿ ಕುತ್ಕೊಂಡಿದೀನಿ. ಮದ್ವೆ ಆದ್ರೆ ಈ ತರ ಬಂದಿರೋ ರಿಲೇಟಿವ್ಸ್ ನೆಲ್ಲ ಮಾತಾಡ್ಸ್ಬೇಕಾ, ಇಷ್ಟೊಂದೆಲ್ಲ ಮಾತಾಡ್ಸ್ಬೇಕಾ ಅಂತ ನನಗನ್ಸ್ತು. ಅವಳು ನನಗೆ ಟೀಚ್ ಮಾಡ್ತಾ ಇದ್ಲು, ಹೌದು ಕಣೆ ಎಲ್ಲಾರ್ನು ಮಾತಾಡ್ಸ್ಬೇಕು ಅಂತ. ನಾವು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು ಊಟ ತಿನ್ನೋಣ ಅಂತ ಹೋದ್ವಿ. ಊಟ ಮಾಡ್ಕೊಂಡು ಆಚೆ ಬಂದ್ವಿ ಐಸ್ ಕ್ರೀಮ್ ತಿನ್ನಕ್ಕೆ. ಇಷ್ಟು ಚಳಿಯಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ವಿ ನಾವು. ಆದ್ರೂ ಚಳಿಯಲ್ಲಿ ಮಳೆಯಲ್ಲಿ ಐಸ್ ಕ್ರೀಮ್ ತಿನ್ನೋದೇ ಒಂಥರ ಚೆನ್ನಾಗಿರುತ್ತೆ. ಇವಳನ್ನು ಮಾತಾಡ್ಸ್ಕೊಂಡು ಇವಳನ್ನು ಊರಿಗೆ ಹೋಗ್ಬೇಕು ಅಂತಂದ್ಲು. ಸೊ ಅವಳನ್ನು ಕಳ್ಸ್ಕೊಟ್ಬಿಟ್ಟು ನಾನು ಮೇಲೆ ರೂಮ್ ಹತ್ರ ಹೋದ್ವಿ ರೆಸ್ಟ್ ಮಾಡಕ್ಕೆ. ಇವತ್ತಿನ ಕತೆ ಇಷ್ಟೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.